ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಶ್ರೀ ಶಂಕರ ಭಗವತ್ಪಾದರು ಸಹ ಯದ್ಯಪಿ ಯುದ್ಧವನ್ನು ಮಾಡಲಿಲ್ಲ, ಶಸ್ತ್ರ ಕೈಯಲ್ಲಿ ಹಿಡಿದಿಲ್ಲ, ಅದೆಲ್ಲ ಇತಿಹಾಸವನ್ನು ಬಲ್ಲ ನಮಗೆ ಗೊತ್ತಿರತಕ್ಕಂಥ ವಿಚಾರ. ಹಾಗೆ ಅಂತ ಅವತಾರದ ಕಾರ್ಯ ಏನಿದೆಯೋ ಅದನ್ನು ಕಿಂಚಿತ್ತೂ ಲೋಪವಿಲ್ಲದೆ ಮಾಡಿಬಿಟ್ರು. ಜ್ಞಾನದ ಒಂದು ವೈಶಿಷ್ಟ್ಯವನ್ನು, ಉಪನಿಷತ್ ಸಿದ್ಧಾಂತವನ್ನು ಸಮಾಜಕ್ಕೆ ತಿಳಿಸುವುದರ ಜೊತೆಗೆ ಅದಕ್ಕೆ ಬರುವ ಅಡೆತಡೆಗಳನ್ನೆಲ್ಲ ದೂರ ಮಾಡಿದರು. ಅಷ್ಟೇ ಅಲ್ಲ, ಸಮಾಜಕ್ಕೆ ಕಂಟಕರಾಗಿದ್ದವರಿಗೆ ಏನೊಂದು ಶಿಕ್ಷೆಯನ್ನು ಕೊಡಬೇಕೋ ಆ ಶಿಕ್ಷೆಯನ್ನು ಯಾರ ಮೂಲಕ ಕೊಡಿಸಬೇಕೋ ಅದನ್ನು ಕೊಡಿಸಿದರು. ಹಾಗಾಗಿ ಅವತಾರದ ಒಂದು ಉದ್ದೇಶ ಏನಿದೆ ಅದನ್ನು ನೆರವೇರಿಸುವುದಕ್ಕೆ ಬಂದಂತಹ ಎಲ್ಲ ವಿಘ್ನಗಳನ್ನು ಕೂಡ ಭಗವತ್ಪಾದರು ಅವರ ಒಂದು ಆ ಸನ್ಯಾಸಾಶ್ರಮಕ್ಕೆ ಅನುಕೂಲವಾದ ರೀತಿಯಲ್ಲಿ ಮಾಡಿದ್ದನ್ನು ನಾವು ಕಾಣುತ್ತೇವೆ. ಭಗವಂತ ಅವತಾರದ ಸಂದರ್ಭದಲ್ಲಿ ಒಂದೊಂದು ಅವತಾರದಲ್ಲಿ ಒಂದು ವೈಶಿಷ್ಟ್ಯವನ್ನು ತೋರಿದ್ದಾನೆ ಅನ್ನೋದು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಅದು ರಾಮನ ಅವತಾರ ಇರ್ಬೋದು, ವರಾಹ ಅವತಾರ ಇರ್ಬೋದು, ನರಸಿಂಹ ಅವತಾರ ಇರ್ಬೋದು, ಅಥವಾ ಬೇರೆ ಅವತಾರಗಳು ಇರ್ಬೋದು. ಶಂಕರ ಭಗವತ್ಪಾದರು ಕೂಡ ಆ ಮೌನವನ್ನು ಬಿಟ್ಟು ವಟಮೂಲದಿಂದ ಭೂಮಿಯಲ್ಲಿ ಅವತಾರವನ್ನು ಮಾಡಿ ಸಂಚಾರ ಮಾಡ್ತಾ ತನ್ನದೇ ಆದ ರೀತಿಯಲ್ಲಿ ದುಷ್ಟ ನಿಗ್ರಹವನ್ನು ಮಾಡಿದರು. ಜೊತೆಗೆ ಉಪನಿಷತ್ ಸಿದ್ಧಾಂತವನ್ನು ಮತ್ತೆ ಸಮಸ್ತ ಸಮಾಜಕ್ಕೆ ತಲುಪಿಸಿದರು. ಅದನ್ನು ಹೇಗೆ ತಲುಪಿಸಿದರು ಮತ್ತು ಪರಮಾತ್ಮನ ಸ್ತುತಿಯನ್ನು ಮಾಡುವಾಗ ಅವರು ಯಾವ ರೀತಿಯಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ ಅದನ್ನು ನೋಡಿದರೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಯೋಚನೆಯನ್ನು ಮಾಡಬಹುದು. ಭಗವತ್ಪಾದರಂದರು ತಮ್ಮ ಗೋವಿಂದಾಷ್ಟಕದಲ್ಲಿ 3ನೇ ಶ್ಲೋಕದಲ್ಲಿ ತ್ರೈವಿಷ್ಟಪ ರಿಪು ವೀರಘ್ನಂ ಕ್ಷಿತಿಭಾರಘ್ನಂ ಭವರೋಗಘ್ನಂ ಅಂದರು. ಪರಮಾತ್ಮ ದೇವತೆಗಳಿಗೆ ವಿರೋಧಿಯಾದ, ಅಂದರೆ ರಾಕ್ಷಸರು, ಆ ಕಾಲದ ಆ ಒಂದು ದ್ವಾಪರಾಯುಗ ಮೊದಲಾದ ಸಂದರ್ಭದಲ್ಲಿ ನಾವು ಅದನ್ನು ಕೇಳ್ತೇವೆ. ಅವರನ್ನೆಲ್ಲ ನಾಶವನ್ನು ಮಾಡಿದ. ಅಷ್ಟೇ ಅಲ್ಲ, ಭೂಮಿಗೆ ಭಾರವಾಗಿದ್ದವರು ಕ್ಷಿತಿಭಾರಘ್ನಂ. ಅದೇನದು ಭೂಮಿಗೆ ಭಾರವಾಗುವುದು ಅಂದರೆ? ಅದೇ ಮನುಷ್ಯರಾಗಿ ಹುಟ್ಟಿದ ಮೇಲೆ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಿ ಶ್ರೇಯಸ್ಸನ್ನು ಪಡಿಬೇಕೋ ಬೇಡವೇ, ಅದರ ಬದಲಿಗೆ ಹಿಂಸೆ ಮೊದಲಾದಂತಹ ಎಲ್ಲ ಕ್ರೌರ್ಯಗಳನ್ನು ಇಟ್ಟುಕೊಂಡು ಸಜ್ಜನರಿಗೆ ತೊಂದರೆ ಕೊಡತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದೇ ಆದರೆ ಅದು ಭೂಮಿಗೆ ಭಾರ ಅಲ್ಲದೆ ಅವರು ಇನ್ನೇನು ಹಗುರಾಗೋದಕ್ಕೆ ಹೇಗೆ ಸಾಧ್ಯ? ಅದಕ್ಕಾಗಿ ಅವತಾರದ ಸಂದರ್ಭದಲ್ಲಿ ಭಗವಂತನ ಅವತಾರದ ಕುರಿತಾಗಿ ಹೇಳುವಾಗ ಕ್ಷಿತಿಭಾರಘ್ನಂ, ಇನ್ನೊಂದು ಬಹಳ ಮುಖ್ಯವಾದ ಅವತಾರದ ಉದ್ದೇಶ ಭವರೋಗಘ್ನಂ ಅಂತ. ಆ ಸಂಸಾರದ ಒಂದು ಬೇಗುದಿ, ಅದರಿಂದ ತೊಂದರೆಗೊಳಗಾದಂಥ ಸಮಸ್ತರನ್ನು ಮೇಲಕ್ಕೆತ್ತಕ್ಕಂಥ ಕಾರ್ಯ. ಕೈವಲ್ಯಂ ನವನೀತಾಹಾರಮನಾಹಾರಂ ಭುವನಾಹಾರಂ. ಆ ಪರಮಾತ್ಮ ಕೇವಲ ಭಾವ, ಕೈವಲ್ಯ ಅಂದರೆ ಕೇವಲ ತನ್ನ ಸ್ವರೂಪ ಸಚ್ಚಿತ್ತ ಆನಂದ, ಅದು ಅವನ ಸ್ವರೂಪ. ಹಾಗೆ ಅಂತ ಅವನ ಒಂದು ವ್ಯವಹಾರ ನೋಡಿದರೆ ನವನೀತಾಹಾರಂ ಅಂತಾರೆ ಭಗವತ್ಪಾದರು.
ಬೆಣ್ಣೆ ತಿನ್ನೋದು. ಅವನಿಗೇನಾದ್ರು ಬೇಕಾಗಿತ್ತ ಅಂತಂದರೆ ಅನಾಹಾರಂ, ಅವನಿಗೇನು ಆಹಾರ ಏನು ಬೇಕಾಗಿಲ್ಲ. ಅಲ್ಲ, ಆಹಾರ ಬೇಕಾಗಿಲ್ಲ ಅಂದರೆ ಶರೀರ ಪೋಷಣೆ ಉದ್ದೇಶ ಇದ್ರೆ ತಾನೇ ಆಹಾರ. ಆ ಉದ್ದೇಶವೇ ಇಲ್ಲ, ಶರೀರವೇ ಇಲ್ವೇ. ಆಮೇಲೆ ಹೇಳ್ತಾರೆ, ಅಷ್ಟಾಗಿಯೂ ಒಂದು ವೇಳೆ ಅವನಿಗೆ ಏನಾದ್ರು ನಾವು ಆಹಾರ ಬೇಕು ಅಂತಲೇ ಯೋಚನೆ ಮಾಡಿದ್ರೆ ಒಂದು ದೊಡ್ಡ ಆಹಾರ ಇದೆ ಅವನಿಗೆ ಅಂತಾರೆ ಭಗವತ್ಪಾದರು. ಭುವನಾಹಾರಂ ಅಂತಾರೆ. ಯಥೋ ವಾ ಇಮಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. ಇದು ಉಪನಿಷತ್ತಿನ ಮಾತು. ಹಾಗೆ ಕಠೋಪನಿಷತ್ತು ಮೊದಲಾದ ಉಪನಿಷತ್ತುಗಳಲ್ಲಿಯೂ ಕೂಡ ಪ್ರಳಯ ಕಾಲದಲ್ಲಿ ಪರಮಾತ್ಮ ಇಡೀ ಪ್ರಪಂಚವನ್ನೇ ನುಂಗಿಬಿಡುತ್ತಾನೆ, ಆಹಾರವಾಗಿ ಸ್ವೀಕಾರ ಮಾಡಿಬಿಡುತ್ತಾನೆ ಅಂತ ಮಾತು. ಭಗವತ್ಪಾದರು ಹೇಳ್ತಾರೆ, ಪರಮಾತ್ಮನಿಗೆ ಒಂದು ವೇಳೆ ಆಹಾರ ಬೇಕು ಅಂದರೆ ಈ ಆ್ಯಪಲ್ಲು ಆಮೇಲೆ ಇನ್ನೆಂಥದ್ದೆಲ್ಲ ಇಡ್ತೇವಲ್ಲ ನಾವು ನೈವೇದ್ಯ ಅಂತ, ಬೂದಿ ನುಚ್ಚು ಪಾಯಸ, ಅಬ್ಬಬ್ಬ ನಮ್ಮ ನೈವೇದ್ಯಗಳು ಪರಮಾತ್ಮನಿಗೆ. ಅವನಿಗೆ ಆಹಾರ ಬೇಕಾದರೆ ನಾವು ಕೊಡಬೇಕಾದ್ದೇನೆಂದರೆ ಇಡೀ ಜಗತ್ತನ್ನೇ. ಭುವನಾಹಾರಂ, ಅವ ಅದನ್ನೇ ಸ್ವೀಕಾರ ಮಾಡುವ. ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ ಅಂತ ಹೇಳ್ತಾರೆ ಭಗವತ್ಪಾದರು. ವೈಮಲ್ಯ ಸ್ಫುಟ ಚೇತೋ ವೃತ್ತಿ ವಿಶೇಷಾಭಾಸಮನಾಭಾಸಂ. ಪರಮಾತ್ಮ ಒಂದು ವೇಳೆ ನಮಗೆ ತೋರ್ತಾನೆ ಅಂತ ಇದ್ದರೆ ಅದು ಎಲ್ಲಿ ಅಂದರೆ ವೈಮಲ್ಯ ಸ್ಫುಟ ಚೇತೋ ವೃತ್ತಿಂ ಅಂತಾರೆ. ಮನಸ್ಸಿನ ಒಂದು ವಾಸನೆ, ಅದರ ಒಂದು ಕೊಳೆ ಕಲ್ಮಶ ಅದು ಹೋಯಿತು, ಆ ವೈಮಲ್ಯ ಅದು ಹೋಗಿ ಸ್ಫುಟವಾಯಿತು ಅಂತಂದರೆ ಆಗ ಅಲ್ಲಿ ವಿಶೇಷಾಭಾಸಂ, ವಿಶೇಷವಾಗಿ ನಮಗೆ ತೋರ್ತಾನಂತೆ ಪರಮಾತ್ಮ, ಗೋಚರನಾಗ್ತಾನೆ. ಹಾಗೆಂತ ಅವ ತೋರುವ ವಸ್ತು ಅಲ್ಲ, ಯಾಕೆ ನಮ್ಮ ಸ್ವರೂಪವೇ ಅವ. ಅನಾಭಾಸಂ ಅಂತಾರೆ ಭಗವತ್ಪಾದರು. ಅಷ್ಟಾದರೂ ಆ ಅಜ್ಞಾನ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೊಳೆಗಳು ಅದೆಲ್ಲ ಹೋಯಿತು ಅಂತಂದರೆ ಆಗ ಸ್ವಯಂ ಪ್ರಕಾಶನಾಗಿ ಪ್ರಕಾಶವಾಗ್ತಾನೆ. ಶೈವಂ, ಅವನ ಸ್ವರೂಪ ಕೇವಲ ಮಂಗಲ ಸ್ವರೂಪ, ಕೇವಲ ಶಾಂತಂ ಪ್ರಣಮತ ಗೋವಿಂದಂ ಪರಮಾನಂದಂ ಭಗವತ್ಪಾದರು. ಅಂಥ ಗೋವಿಂದನನ್ನು ಸ್ಮರಣೆ ಮಾಡು ಅಥವಾ ನಮಸ್ಕಾರ ಮಾಡು, ಅವನಿಗೆ ಶರಣಾಗು ಅಂತ. ಇಲ್ಲಿ ಪರಮಾತ್ಮನ ಕುರಿತಾಗಿ ಹೇಳಬೇಕಾದ್ರೆ ಕ್ಷಿತಿಗೆ ಭಾರರಾದ, ಭೂಮಿಗೆ ಭಾರರಾದಂಥ ವ್ಯಕ್ತಿಗಳು ಅಥವಾ ಶಕ್ತಿಗಳು ಅಥವಾ ಸಜ್ಜನರಿಗೆ ತೊಂದರೆಯನ್ನುಂಟು ಮಾಡತಕ್ಕಂಥವ್ರು, ಇಂಥವರಿಗೆಲ್ಲ ಚೆನ್ನಾಗಿ ಶಿಕ್ಷೆಯನ್ನು ಕೊಟ್ಟು, ಯಾರು ಸಂಸಾರದಿಂದ ದಾಟಬೇಕು ಅಂತ ಇಷ್ಟಪಡ್ತಾರೋ, ಸಾಧಕರಿರ್ತಾರೋ, ಮುಮುಕ್ಷುಗಳಿರ್ತಾರೋ ಅವರಿಗೆ ಅದನ್ನು ಕೂಡ ಅನುಗ್ರಹಿಸಿದಂಥ ಪರಮಾತ್ಮ ಅಂತ ಮೊದಲನೇ ಪಂಕ್ತಿಯಲ್ಲಿ ನೆನಪು ಮಾಡಿ, ಮುಂದೆ ಅದನ್ನೇ ವಿಶೇಷವಾಗಿ ನಮಗೆ ಮತ್ತೆ ಪರಮಾತ್ಮನ ಚರಣಾರವಿಂದದಲ್ಲಿ ಮನಸ್ಸು ನಿಲ್ಲುವುದಕ್ಕೆ ಬೇಕಾದಂಥ ಎಲ್ಲ ಉಪದೇಶವನ್ನು ಮಾಡಿದರು. ಭಾಗವತದಲ್ಲಿ ಬೇಕಾದಷ್ಟು ಈ ಥರದ ಘಟನೆಗಳು ನಮಗೆ ಕಾಣ್ತವೆ, ಏನು ಸಂದೇಹವೇ ಇಲ್ಲ. ಅದರಲ್ಲಿ ದುಷ್ಟರನ್ನು ಸಂಹಾರ ಮಾಡಿದ್ದು ಹುಟ್ಟಿದಾಗಿನಿಂದಲೇ ಆರಂಭ ಅದು ಅಂತಲೇ ಹೇಳಬೇಕು ನಾವು. ಅಲ್ಲಿಂದಲೇ ಆರಂಭ ಅದು ಪೂತನ ಇರಲಿ, ಅದಾದ ಮೇಲೆ ಬಂದ ಎಲ್ಲರೂ ಇರಲಿ, ಅದೆಲ್ಲ ಮಾಡಿದ. ಆಮೇಲೆ ಲೀಲೆ ಅಂಥದ್ದು ಅದು ಅತ್ಯಂತ ಪ್ರಸಿದ್ಧ ಕೃಷ್ಣನ ವಿಷಯದಲ್ಲಿ ಅಂತೂ ಕೇಳೋದೇ ಬೇಡ. ಅಲ್ಲಿ ಕದ್ದ, ಇಲ್ಲಿ ಕದ್ದ, ಬೆಣ್ಣೆ ಕದ್ದ, ಈ ಎಲ್ಲ ಮಾತುಗಳು ಅದನ್ನೆಲ್ಲ ಶುಕ ಮಹರ್ಷಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ನವನೀತಾಹಾರಂ ಅಂತ ಭಗವತ್ಪಾದರು ಹೇಳಿದರು. ಬೆಣ್ಣೆ ಅವನಿಗೆ ಆಹಾರ, ಹಾಗಂತ ಆಹಾರ ಬೇಕು ಅಂತಿಲ್ಲ ಅನ್ನೋದು ಭಗವತ್ಪಾದರ ಮಾತು ಅಲ್ಲ. ಪರಮಾತ್ಮನ ಸ್ವರೂಪವನ್ನು ನಮಗೆ ಒಟ್ಟೊಟ್ಟಿಗೆ ತಿಳಿಸ್ಬೇಕಲ್ಲ, ಅದಕ್ಕೆ ಅಲ್ಲಿ ವಿಶೇಷವಾದಂಥ ಪ್ರಯತ್ನವನ್ನು ಭಗವತ್ಪಾದರು ಮಾಡಿದ್ದನ್ನು ನಾವು ಮರೆಯುವಾಗಿಲ್ಲ. ಶುಕಮಹರ್ಷಿಗಳದನ್ನು ಅಲ್ಲಲ್ಲಿ ಸಂದರ್ಭ ಬಂದಾಗ ಹೇಳ್ತಾರೆ, ಅದೇ ಶ್ಲೋಕದಲ್ಲಿ ಹೇಳ್ತಾರಂತೆಲ್ಲ. ಭಗವತ್ಪಾದರು ಅದೇ ಶ್ಲೋಕದಲ್ಲೇ ಹೇಳಿದರು. ಶುಕಮಹರ್ಷಿಗಳೇನು ಹೇಳಿದರು? ಉಲೂಖಲಾಂ ಅಂಘ್ರೇರುಪರಿ ವ್ಯವಸ್ಥಿತಂ ಅಂದರು. ತಾಯಿ ಹಾಲು ಉಣಿಸ್ತಾ ಇದ್ಲಂತೆ, ವಾಸನೆ ಬಡೀತು. ಏನು ವಾಸನೆ ಅಂತ ವಿಚಾರ ಮಾಡುವಾಗ ಒಲೆ ಮೇಲೆ ಹಾಲಿಟ್ಟು ಬಂದಿದ್ದಾಳೆ ಯಶೋದೆ, ಅದು ಉಕ್ಕಿ ಬಂದಿತ್ತು, ಅದು ಬೆಂಕಿಗೆ ಬಿದ್ದಿದ್ದರಿಂದ ವಾಸನೆ ಬಂತು. ಸರಿ, ಏನೋ ಅಲ್ಲಿ ಉಕ್ಕಿ ಬಂತು, ಹೋಗ್ಬೇಕು ನಾನು ಅಂಥೇಳಿ ಮಗುವನ್ನು ಪಕ್ಕಕ್ಕಿಟ್ಟು ಯಶೋದೆ ಅಲ್ಲಿಗೆ ಹೋದಳು. ಆಗ ಇವ ಮಾಡಿದ್ದೇನು ಈ ಕೃಷ್ಣ ಅಂತಂದರೆ, ಉಲೂಖಲಾಂಘ್ರೇ ರೂಪರಿ ವ್ಯವಸ್ಥಿತಂ, ಅಲ್ಲಿ ಹಾಕಿದ ಒಂದು ಒರಳು ಕಲ್ಲು
ಆ ಕಲ್ಲನ್ನು ಬೋರಲ್ಲಿ ಹಾಕಿ ಅದರ ಮೇಲೆ ನಿಂತು ಮರ್ಕಾಯ ಕಾಮಂ ದರತಂ ಶಿಚಿಸ್ಥಿತಂ, ಮೇಲೆ ಬೆಣ್ಣೆ ಮೊಸರು ಇದೆಲ್ಲ ಇಟ್ಟಿದ್ದಾರೆ, ಅದರಿಂದ ತೆಗೆದು ಎಲ್ಲ ಕಪಿಗಳು ಅವುಗಳಿಗೆ ಕೊಡ್ತಾನಂತೆ ಪರಮಾತ್ಮ. ಹಯ್ಯಂಗವಂ ಚೌರ್ಯ ವಿಶಂಕಿತೆ ಕ್ಷಣಂ. ಅದು ಹಾಲನ್ನು ಉಕ್ಕಿದ್ದನ್ನು ಪಕ್ಕಕ್ಕಿಟ್ಟು ಯಶೋದೆ ಬಂದು ನೋಡಿದರೆ ಅಲ್ಲಿ ಕೃಷ್ಣ ಇಲ್ಲ. ಓಹೋ, ಇವ ಇಲ್ಲೆಲ್ಲೋ ಚೇಷ್ಟೆಗೆ ಹೋಗಿರ್ಬೇಕೀಗ ಅಂತ ಆಕೆ ಅಲ್ಲಿ ಇಲ್ಲಿ ಹುಡುಕಿದಾಗ ನೋಡ್ತಾಳೆ, ಕೃಷ್ಣ ಅಲ್ಲಿ ಇದ್ದಾನೆ, ಆ ಕಲ್ಲಿನ ಮೇಲೆ ನಿಂತಿದ್ದಾನೆ, ಈ ಕಪಿಗಳಿಗೆಲ್ಲ ವಿತರಣೆ ಮಾಡ್ತಿದ್ದಾನೆ. ಶುಕರ್ ಹೇಳ್ತಾರೆ, ಪರೀಕ್ಷಿತ ಅದು ಹೇಗಿತ್ತು ಅಂದರೆ ಹಯ್ಯಂಗವಂ ಚೌರ್ಯ ವಿಶಂಕಿತೆ ಕ್ಷಣಂ. ಆ ಬೆಣ್ಣೆ ದನದಿಂದ ಮಾಡಿದಂಥ ಉತ್ಪತ್ತಿ ಹಯ್ಯಂಗವ. ಆ ಬೆಣ್ಣೆಯನ್ನು ಕದ್ದಿದ್ದೇನೆ ಅನ್ನೋದು ಕಣ್ಣಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸ್ತಾನೆ, ಕಣ್ಣು ಮಿಡಿಸ್ತಾ ತಾಯಿಯನ್ನು ನೋಡ್ತಾನಂತೆ ಈ ಕೃಷ್ಣ. ಅವನನ್ನು ಯಶೋದೆ ನೋಡಿಲ್ಲಂತೆ. ನಿರೀಕ್ಷ್ಯ ಶುಕಮಹರ್ಷಿಗಳು ಅದನ್ನು ನೋಡಿ ಯಶೋದೆ ಪಶ್ಚಾತ್ ಸುತಮಾಗಮಚ್ಛನೈಹಿ, ಓಹ್ ಇದು ಹೀಗೆ ಬಿಟ್ಟು ಸರಿ ಹೋಗೋದಿಲ್ಲ ಅಂತ ಕೃಷ್ಣನ ಹತ್ತಿರಕ್ಕೆ ಬರ್ತಾಳೆ ಅಂತ. ಮುಂದಿನ ಕಥೆ ಮುಂದೆ ಹೇಳೋಣ. ಕೃಷ್ಣನ ಹತ್ತಿರಕ್ಕೆ ಬರ್ತಾಳೆ ಯಶೋದೆ ಅಂತ ಹೇಳುವಾಗ ಶುಕಮಹರ್ಷಿಗಳು ಆ ನವನೀತ ಬೇಕಾದಷ್ಟು ಇದನ್ನು ಹೇಳ್ತಾರೆ ಅಂತ ಆಗಲೇ ಉಲ್ಲೇಖ ಮಾಡಿದ್ದೇನೆ. ಅನೇಕ ಕಡೆಗಳಲ್ಲಿ ನವನೀತದ ಕುರಿತಾದಂಥ ಕೃಷ್ಣದ ಲೀಲೆಗಳನ್ನು ಹೇಳ್ತಾರೆ ಶುಕಮಹರ್ಷಿಗಳು. ಇದು ಒಂದು ಇಲ್ಲಿ ಹೇಳ್ತಕ್ಕಂಥ ವಿಶೇಷವಾದಂಥ ಅಂಶ. ಶಂಕರ ಭಗವತ್ಪಾದರು ಅದನ್ನು ವಿಶೇಷವಾಗಿ ಒಂದು ಸ್ತೋತ್ರದಲ್ಲಿ ಹೇಳ್ತಾ ನಮ್ಮನ್ನು ಸನ್ಮಾರ್ಗದಲ್ಲಿ ತೊಗೊಂಡು ಹೋಗೋದಕ್ಕೆ ಮಾಡಿದಂಥ ಪ್ರಯತ್ನವನ್ನು ಜೀವನದಲ್ಲಿ ನಾವು ಇಟ್ಕೊಂಡಿದ್ದೇ ಆದರೆ ನಮಗೆ ಶ್ರೇಯಸ್ಸು ಕಟ್ಟಿಟ್ಟಿದ್ದು. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.